ಚಿಕ್ಕ ವಯಸ್ಸಿಂದಲೂ ನಾನು ಅವ್ರನ್ನ ಲವ್ ಮಾಡ್ತಿದ್ದೀನಿ. ಅವ್ರನ್ನ ಬಿಟ್ಟು ನಾನಿನ್ ಯಾರನ್ನೂ ಮದ್ವೆ ಆಗಲ್ಲ. ಅವ್ರ ಹತ್ರ ನಾನು ಸುಳ್ಳು ಹೇಳಿದ್ದೀನಿ. ಅವ್ರ ಮುಂದೆ ನಾನು ದೊಡ್ಡ ಡ್ರಾಮಾ ಮಾಡಿದ್ದೀನಿ, ನಿಜ. ಆದ್ರೆ ಅವ್ರು ಎಲ್ಲಿ ನನ್ನ ಬಿಟ್ಟು ಹೋಗ್ತಾರೋ ಅನ್ನೋ ಭಯದಿಂದ ಆ ಥರ ಮಾಡಿದ್ದು ಅಷ್ಟೇ. ನಾಳೆ ಹುಟ್ಟೋ ಮಕ್ಕಳು ಮೊಮ್ಮಕ್ಳಿಗೆಲ್ಲ ಹೇಳ್ತೀನಿ ಅವ್ರು ನನ್ ಹಿಂದೆ ಬಂದಿಲ್ಲ, ನಾನ್ ಅವ್ರ ಹಿಂದೆ ಬಿದ್ದು ಲವ್ ಮಾಡಿದ್ದು ಅಂತ. ಅವ್ನ್ ತುಂಬಾ ಕೆಟ್ಟವನ್ರಿ. ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಅವ್ನ್ ನಿಮ್ಮಷ್ಟು ಓದಿಲ್ರಿ. ನಾನ್ ಓದಿದೀನಿ ತಾನೆ. ಅವನೊಬ್ಬ ವೇಸ್ಟ್ ಫೆಲೋ, ಅನ್ಎಂಪ್ಲಾಯ್ಡ್. ನಾನ್ ದುಡಿದ್ ಸಾಕ್ತೀನಿ. ಇದ್ರ ಮೇಲೆ ಏನು ಮಾಡಕ್ಕಾಗಲ್ಲ. ಶಿವ ಅಣ್ಣ ಹೇಳ್ತಿದ್ದಂತಾನೆ ಅವ್ನ್ ಬೇಡ ಅಂತ. ಅರ್ಥ ಆಗಲ್ವಾ ನಿನ್ಗೆ? ನಿನ್ ತಲೆ. ನಾನ್ ಲವ್ ಮಾಡ್ತಿರೋದ್ ಬೇರೆ ಯಾರನ್ನೂ ಅಲ್ಲ. ಇವ್ರನ್ನೇ. ಹಾಯ್, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಹೇಳು. ಇವಳು ಗೌರಿ, ಹಾಯ್. ರಾಧಾ, ಐಶ್ವರ್ಯ, ಹಾಯ್. ಹಾಯ್. ಇವಳ್ದು ಲವ್ ಮ್ಯಾಟರು. ನಿಮ್ಮ ಅಣ್ಣನ ಹತ್ರ ನೀನ್ ಸ್ವಲ್ಪ ಮಾತಾಡಿದ್ರೆ. ಅದು ಅಪ್ಪ ಬೇರೆ ಮನೇಲಿದ್ದಾರೆ, ಅಣ್ಣ ಬೇರೆ ಮನೇಲಿಲ್ಲ. ಸ್ವಾಮಿ, ಹೆಂಗಾರ ಮಾಡಿ ಹುಡುಗಿನೇ ನನ್ನ ಸೊಸೆಯಾಗಿ ಮಾಡಿಬಿಡಪ್ಪ. ಒಂದ್ ಕೆಲ್ಸ ಮಾಡಿ, ನಾಳೆ ಮೃತ್ಯುಂಜಯ ಟೆಂಪಲ್ ಅಲ್ಲಿ ಗಣ ಹೋಮ ಇಟ್ಕೊಂಡಿದೀವಿ, ನೀವೆಲ್ಲರೂ ಅಲ್ಲಿಗೆ ಬಂದ್ಬಿಡಿ. ಬಾಯ್. ಯಾರೇ ಹುಡುಗಿ ಪರ್ಪಲ್ ಕಲರ್ ಚೂಡಿದಾರ ಹಾಕೊಂಡಿರೋಳು, ಎಷ್ಟು ಮುದ್ದಾಗಿದ್ದಾಳೆ. ಅವಳು ಸ್ವಲ್ಪ ಮನೆ ಒಳಗೆ ಕರಿಬಾರ್ದ? ಏನಮ್ಮ, ನಾನು ಅವಳ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅಮ್ಮ, ನಿನ್ ತಲೆಯಲ್ಲಿ ಏನ್ ನೋಡ್ತಿದೆ ಅಂತ ನಂಗೆ ಗೊತ್ತು. ಓವರ್ ಆಗಿ ಇಮ್ಯಾಜಿನ್ ಮಾಡ್ಕೋಬೇಡ. ಅವಳು ಆಲ್ರೆಡಿ ಲವ್ ಅಲ್ಲಿ ಇದ್ದಾಳೆ. ಲವ್ವ? ಏನಪ್ಪ ಈ ಕಾಲದ ಹುಡುಗಿರು ವಯಸ್ಸಿಗೆ ಬರಂಗಿಲ್ಲ, ಲವ್ ಅಲ್ಲಿ ಬಿದ್ದೋಗ್ತಾರೆ. ನೀನು ಹೋಗು, ಆ ಹುಡುಗಿ ವಿಚಾರದಲ್ಲಿ ತುಪ್ಪ ದೀಪ ಅನ್ಸಲ್ಲ ಸ್ವಾಮಿ. ಶ್ರುತಿ, ಹಾಯ್. ಹಾಯ್. ಯಾಕೆ ಇಷ್ಟು ಲೇಟು? ಸಾರಿ. ಅಣ್ಣ, ಇಷ್ಟೊಂದು ಹೋಮ್ಲಿಯ ಕಾಣಿಸ್ತಾಳಲ್ಲಪ್ಪ. ಅಣ್ಣ, ಅವ್ರು ನನ್ನ ಫ್ರೆಂಡ್ಸು. ಅವ್ರದ್ದೇನೋ ಲವ್ ಮ್ಯಾಟ್ರ್ ಅಂತೆ. ಗುರ್ತು ಪರಿಚಯ ಇಲ್ದಿರೋ ಯಾರ್ಯಾರ್ದೋ ಲವ್ ಮ್ಯಾಟ್ರಿಗೆ ಹೆಲ್ಪ್ ಮಾಡ್ತೀಯಾ? ನನ್ನ ಫ್ರೆಂಡ್ ಲವ್ಗೂ ಹೆಲ್ಪ್ ಮಾಡೋ. ಹೆಲ್ಪ್ ಮಾಡೋಣ ಬಿಡು. ಅಣ್ಣ, ಇವ್ಳು ಲಕ್ಷ್ಮಿ, ರಾಧಾ, ಶ್ವೇತಾ, ಗೌ. ಚಿಕ್ಕ ವಯಸ್ಸಿಂದಲೂ ನಾನು ಅವ್ರನ್ನ ಲವ್ ಮಾಡ್ತಿದ್ದೀನಿ. ಅವ್ರನ್ನ ಬಿಟ್ಟು ನಾನಿನ್ ಯಾರನ್ನೂ ಮದ್ವೆ ಆಗಲ್ಲ. ಅವ್ರ ಹತ್ರ ನಾನು ಸುಳ್ಳು ಹೇಳಿದ್ದೀನಿ. ಅವ್ರ ಮುಂದೆ ನಾನು ದೊಡ್ಡ ಡ್ರಾಮಾ ಮಾಡಿದ್ದೀನಿ, ನಿಜ. ಆದ್ರೆ ಅವ್ರು ಎಲ್ಲಿ ನನ್ನ ಬಿಟ್ಟು ಹೋಗ್ತಾರೋ ಅನ್ನೋ ಭಯದಿಂದ ಆ ಥರ ಮಾಡಿದ್ದು ಅಷ್ಟೇ. ನಾಳೆ ಹುಟ್ಟೋ ಮಕ್ಕಳು ಮೊಮ್ಮಕ್ಳಿಗೆಲ್ಲ ಹೇಳ್ತೀನಿ ಅವ್ರು ನನ್ ಹಿಂದೆ ಬಂದಿಲ್ಲ, ನಾನ್ ಅವ್ರ ಹಿಂದೆ ಬಿದ್ದು ಲವ್ ಮಾಡಿದ್ದು ಅಂತ. ದಿನ ಅವ್ರಿಗೆ ನಾನು ಪ್ರಪೋಸ್ ಮಾಡ್ತೀನಿ. ಅವ್ರನ್ನ ಪುಟ್ಟ ಮಗು ಥರ ನೋಡ್ಕೋತೀನಿ. ಹಲೋ, ಸಾಕು. ಫಸ್ಟ್ ಆ ಹುಡ್ಗನ್ ಡೀಟೇಲ್ಸ್ ಕೊಡಿ. ನಾನಿಲ್ಲಿ ಮಾತಾಡ್ತಿದ್ದೀನಿ ತಾನೆ, ನಿಂದೇನೇಲಿ? ಆಲ್ರೆಡಿ ಕನೆಕ್ಟ್ ಆಗಿದೆ. ಅಣ್ಣ, ಅವ್ನ್ ತುಂಬಾ ಕೆಟ್ಟವನ್ರಿ. ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಅವ್ನ್ ನಿಮ್ಮಷ್ಟು ಓದಿಲ್ರಿ. ನಾನ್ ಓದಿದೀನಿ ತಾನೆ. ಅವನೊಬ್ಬ ವೇಸ್ಟ್ ಫೆಲೋ, ಅನ್ಎಂಪ್ಲಾಯ್ಡ್. ನಾನ್ ದುಡಿದ್ ಸಾಕ್ತೀನಿ. ಇದ್ರ ಮೇಲೆ ಏನು ಮಾಡಕ್ಕಾಗಲ್ಲ. ಶಿವ ಅಣ್ಣ ಹೇಳ್ತಿದ್ದಂತಾನೆ ಅವ್ನ್ ಬೇಡ ಅಂತ. ಅರ್ಥ ಆಗಲ್ವಾ ನಿನ್ಗೆ? ನಿನ್ ತಲೆ. ನಾನ್ ಲವ್ ಮಾಡ್ತಿರೋದ್ ಬೇರೆ ಯಾರನ್ನೂ ಅಲ್ಲ. ಇವ್ರನ್ನೇ.